ನಮಸ್ಕಾರ, ನಾನು ಹರೀಶ್ ನಾಗರಾಜು. ಪ್ರತಿ ವಾರದಂತೆ ಲೀಡರ್ ಸ್ಪೀಕಿಂಗ್ ವಿತ್ ಹರೀಶ್ ನಾಗರಾಜು ಕಾರ್ಯಕ್ರಮದಲ್ಲಿ ಈ ವಾರವೂ ಕೂಡ ಒಬ್ಬ ಅತಿಥಿ ನಮ್ಮ ಜೊತೆ ಇದ್ದಾರೆ. ಎಲೆಕ್ಷನ್ ಹತ್ರ ಬಂತು, ಅಫ್ಕೋರ್ಸ್ ಅಭ್ಯರ್ಥಿಯಾಗಿದ್ದಾರೆ, ಮಾನ್ಯ ಸಂಸದರು ಹೌದು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ, ಮುಂದಿನ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸನ್ಮಾನ್ಯ ಶ್ರೀ ತೇಜಸ್ವಿ ಸೂರ್ಯ ಈ ವಾರದ ಅತಿಥಿ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ತೇಜಸ್ವಿ ನಮಸ್ಕಾರ. ನಾನು ಆರಾಮಾಗಿದ್ದೀನಿ. ಹೌ ಆರ್ ಯು? ಗುಡ್, ಆಲ್ವೇಸ್ ನೈಸ್ ಟು ಸಿ ಯು. ನನಗೂ ಅಷ್ಟೇ ಖುಷಿ ಆಗುತ್ತೆ. ಹೌ ಯು ಡೂಯಿಂಗ್? ಗುಡ್ ಸರ್, ಇವತ್ತು ಬೆಳಗ್ಗೆ ಲಾಲ್ಬಾಗಲ್ಲಿ ಬಂದಿದ್ದೀವಿ. ನಮ್ಮ ಇಡೀ ಸೌತಿಗೆ ಲಾಲ್ಬಾಗ್ ಒಂಥರ ಇಡೀ ನೀವು ನೋಡ್ತಾ ಇದ್ದೀರಾ, ಲಿಟ್ರಲಿ ಸಾವಿರಾರು ಜನ ಇದ್ದಾರೆ. ನನ್ಗಂತೂ ಒಂದು ಮಿನಿ ಕ್ಯಾಂಪೇನ್ ಕೂಡ. ಒಂದ್ಸತಿ ಬಂದ್ರೆ ಒಂದೇ ಸತಿ ಒಂದು 100 ಜನ ಸಿಗ್ತಾರೆ. ಹೌದು, ಬೆಳಗ್ಗೆ ಹೊತ್ತು ಎಲ್ಲರೂ ಮೀಟ್ ಮಾಡಿದಾಗತ್ತೆ. ಸೊ ಗುಡ್, ನೀವು ಇಲ್ಲಿಗೆ ಬರೋಣ ಅಂತ ಹೇಳಿದ್ದು ಒಳ್ಳೇದಾಯ್ತು. ಈ ಶೋನೇ ಹಾಗೆ, ಫಾರ್ಮಲಿ ಇನ್ಫಾರ್ಮಲ್ ಬಟ್ ಸ್ಟಿಲ್ ಒಂದಷ್ಟು ರಾಜಕೀಯದ ಬೆಳವಣಿಗೆಗಳು, ಇತ್ತೀಚೆಗೆ ಆಗುತ್ತಿರುವಂತಹ ಏನು ಸುದ್ದಿಗಳಿದೆ ಅದನ್ನ ನಿಮ್ಮ ವ್ಯೂಸ್ ತೆಗೆದುಕೊಳ್ಳೋಣ ಅನ್ನೋ ಉದ್ದೇಶನೇ ಲೀಡರ್ ಸ್ಪೀಕಿಂಗ್ ವಿತ್ ಹರೀಶ್ ನಾಗರಾಜು ಕಾರ್ಯಕ್ರಮ. ಟೆಲ್ಲಸ್, ಎಲೆಕ್ಷನ್ ಬರ್ತಾ ಇದೆ, ಡೇಟ್ ಅನೌನ್ಸ್ ಆಯಿತು, ಎಷ್ಟು ಬ್ಯುಸಿ ಇದ್ದೀರಿ ಮತ್ತು ಹೇಗೆ ಪ್ರಿಪ್ರೇಷನ್ ನಡೀತಾ ಇದೆ? ಕಳೆದ 5 ವರ್ಷದಿಂದ ಪ್ರತಿ ದಿವಸ ಜನರು ಮಧ್ಯದಲ್ಲೇ ಇರೋದ್ರಿಂದ ಏನೋ ವಿಶೇಷವಾದಂಥ ಪ್ರಿಪ್ರೇಷನ್ನು ಚುನಾವಣೆಗೆ ಅಂತ ಏನಿಲ್ಲ. ಆದರೆ ಚುನಾವಣೆಯ ದೃಷ್ಟಿಯಿಂದ ಒಂದಿಷ್ಟು ವಿಶೇಷ ಓಡಾಟ ನಡೀತಾ ಇದೆ ಅಷ್ಟೇ. ಬಟ್ ನೀವು ನೋಡಿದ್ರಿ, ನಾವು ಇಲ್ಲಿ ಬಂದಿದ ತಕ್ಷಣ ಜನ ಮಾತನಾಡ್ತಿರೋ ರೀತಿ ಇದು. ಯಾಕಂದ್ರೆ ಲಾಲ್ಬಾಗ್ಗೆ ಬರ್ತಾನೆ ಇರ್ತೀವಿ ರೆಗ್ಯುಲರ್ ಆಗಿ, ಜನರು ಮಧ್ಯದಲ್ಲಿ ಓಡಾಟ. ಸೊ ನಾವು ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಂತಿಲ್ಲ ಅಲ್ಲ. ಸೊ ವರ್ಷ ಪೂರ್ತಿ ಒಂದಲ್ಲ ಒಂದು ಚಟುವಟಿಕೆ, ಕಾರ್ಯಕ್ರಮ, ಇನ್ನೊಂದು ಅಂತ ಜನರ ಮಧ್ಯದಲ್ಲಿ ಇರೋದ್ರಿಂದ ಚುನಾವಣೆ ಹತ್ರ ಬಂದಾಗ ಸ್ವಲ್ಪ ಎಲೆಕ್ಷನ್ನ ದೃಷ್ಟಿಯಿಂದ ಓಡಾಟ ಜಾಸ್ತಿ ಆಗುತ್ತೆ, ಬಿಟ್ಟರೆ ಏನೇನಿಲ್ಲ. ಈಗೆಲ್ಲ ಕಡೆ ನಮ್ಮ ಪಾರ್ಟಿಯ ಮಂಡಲ್ ಸಭೆಗಳು ನಡೀತಾ ಇದ್ದಾವೆ. ಯಾರ್ಯಾರು ಪ್ರಮುಖರು ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ ಅವ್ರ ಕಡೆಗೆ ಹೋಗುವಂಥದ್ದಿದೆ. ಸೊ ಇದು ಪ್ರಕ್ರಿಯೆ ನಡೀತಾ ಇದೆ. ಇನ್ನೊಂದು 4-5 ದಿವಸದಲ್ಲಿ ಮನೆ ಮನೆಗೆ ಹೋಗುವಂಥ ಡೋರ್ ಟು ಡೋರ್ ಕ್ಯಾಂಪೇನಿಂಗು ಇದೆಲ್ಲ ಪ್ರಾರಂಭ ಆಗುತ್ತೆ. ಲೆಟ್ ಮಿ ಕ್ವಿಕ್ ನಿಮ್ಮೊಂದು ಫ್ಲಾಶ್ ಬ್ಯಾಕ್ ಕೇಳಬೇಕು ನಾನು. 5 ವರ್ಷದ ಹಿಂದೆ ಅದು ಅದೃಷ್ಟವೋ ಅಥವಾ ಬ್ಲೆಸ್ಡೋ ನಿಮಗೊಂದು ಈ ಪಟ್ಟ ಒಲಿತು ನಿಮಗೆ. ಬಿಫೋರ್ ದಟ್ ತೇಜಸ್ವಿ ಸೂರ್ಯ ಹೇಗಿದ್ರು ಮತ್ತು ಈ 5 ವರ್ಷ ಮುಗಿದ ಮೇಲೆ ತೇಜಸ್ವಿ ಸೂರ್ಯನ ನೀವೇ ಕನ್ನಡಿ ಮುಂದೆ ನಿಂತ್ಕೊಂಡಾಗ ಏನು ಬದಲಾವಣೆ ಕಾಣಿಸುತ್ತೆ? ನನ್ನ ವ್ಯಕ್ತಿತ್ವದಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗಿದೆ. ಯಾಕೆಂದ್ರೆ 5 ವರ್ಷ ನನಗೆ ಅವಾಗ 28 ವರ್ಷ. ಸಹಜವಾಗಿ 28 ವರ್ಷಕ್ಕೂ ನಿಮಗೆ 32-33 ವರ್ಷಕ್ಕೂ ಜೀವನದ ಅನುಭವಗಳು ನಿಮಗೆ ಪಾಠಗಳು ಕಲಿಸ್ತವೆ. ಹೌದು, ನೀವು ಮತ್ತಷ್ಟು ಮಾಗ್ತೀರಿ, ಮತ್ತಷ್ಟು ಮೆಚ್ಯೂರ್ ಆಗ್ತೀರಿ, ಮತ್ತಷ್ಟು ಜೀವನ ಏನು ಅನ್ನೋದನ್ನ ತೆರೆದು ನೋಡ್ಕೊಳ್ತೀವಿ. ವಿಶೇಷವಾಗಿ ಕಳೆದ 5 ವರ್ಷದಲ್ಲಿ ಆ ದೃಷ್ಟಿಲಿ ಹೇಳೋದಾದ್ರೆ, ನಾನು 5 ವರ್ಷದ ಹಿಂದೆ ಹೇಗಿದ್ದೆ ಅದಕ್ಕಿಂತ ಹೆಚ್ಚು ವಿನಮ್ರನಾಗಿದ್ದೀನಿ. 5 ವರ್ಷದ ಹಿಂದಿಂದಕ್ಕಿಂತ ಹೆಚ್ಚು ವ್ಯವಸ್ಥೆ ಮೇಲೆ ನಂಬಿಕೆ ಜಾಸ್ತಿ ನನಗಾಗಿದೆ. ನನಗೆ ಇನ್ನೂ ನೆನಪಿದೆ, 2013ರಲ್ಲಿ ಅಣ್ಣಾ ಹಜಾರೆ ಮೂವ್ಮೆಂಟು ಇದೆಲ್ಲ ನಡೆಯುವಂಥ ಟೈಮ್ನಲ್ಲಿ ನಾನು ಸರ್ಕಾರ ಅಂತಂದರೆ ಹೀಗೆ, ರಾಜಕಾರಣಿಗಳು ಅಂತಂದ್ರೆ ಹಿಂಗೆ, ಎಲ್ಲರೂ ಕರಪ್ಟು, ಏನು ಬದಲಾವಣೆ, ಅದನ್ನೆಲ್ಲ ಒಂದು ಬದಲಾವಣೆ ಮಾಡಬೇಕು ಅನ್ನುವಂಥದ್ರಲ್ಲಿ ನಾವೆಲ್ಲ ಹೋರಾಟಕ್ಕೆ ಹೋದವರು. ಇವತ್ತು ಸರ್ಕಾರದ ಮೇಲೆ ಒಂದು ವಿಶ್ವಾಸ ಜಾಸ್ತಿ ಆಗಿದೆ. ಎರಡನೇದು, ನನಗೇನೆ ಗೊತ್ತಿರಲಿಲ್ಲ ಕಳೆದ 5 ವರ್ಷದಲ್ಲಿ ನಾನು ಇಷ್ಟು ಹಾರ್ಡ್ ವರ್ಕ್ ಮಾಡಬಹುದಾ ಅಂತ. ಆದರೆ ಕಳೆದ 5 ವರ್ಷದಲ್ಲಿ ಯುವ ಮೋರ್ಚಾ ಅಧ್ಯಕ್ಷನಾಗಿ ಒಂದ್ ಕಡೆ, ಇನ್ನೊಂದ್ ಕಡೆ ಇಲ್ಲಿನ MP ಆಗಿ ಕೆಲಸಗಳು, ನಿರಂತರವಾಗಿ ಒಂದು ದಿನ ಬಿಡುವಿಲ್ಲದೆ ರೀತಿಯಂತಹ ಕೆಲಸ ಪ್ರತಿನಿತ್ಯ ನಡೆದಿದೆ. ಒಂದು 2.5-3 ಲಕ್ಷ ಕಿಲೋಮೀಟರ್ ನಾನು ಟ್ರಾವೆಲ್ ಮಾಡಿದ್ದೀನಿ ದೇಶದಾದ್ಯಂತ. ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಎಲ್ಲ ಕಡೆ ಓಡಾಟಗಳು ನಡೆದಿದ್ದಾವೆ. ಇದೆಲ್ಲವೂ ಇನ್ನೊಂದು ಕಡೆ ಆ ಒಂದು ಹಾರ್ಡ್ ವರ್ಕಿಂಗ್ ನೇಚರ್ ನನ್ನಲ್ಲಿ ಇತ್ತ ಅನ್ನೋದು ಒಂದು ಗೊತ್ತಾಗಿದೆ. ಮೂರನೇದು, ನಾವು ಜನರ ಮಧ್ಯದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಹೋದಷ್ಟು ಕೂಡ ನೀವು ಎಷ್ಟು ಜನರು ಮಧ್ಯ ಹೋಗ್ತೀರಾ, ನಿಮಗೆ ಜನ ನಿಮ್ಗೆ ಅಷ್ಟು ತಾಕತ್ತು ಕೊಡ್ತಾ ಹೋಗ್ತಾರೆ, ಶಕ್ತಿ ಕೊಡ್ತಾ ಹೋಗ್ತಾರೆ ಅನ್ನುವಂಥದ್ದು ಮತ್ತೊಂದು ಅರಿವಾಗಿದೆ. ನೀವು ಎಂಟ್ರಿ ಆಗ್ತಿದ್ದಾಗೇ ಪೀಪಲ್ ಲವ್ಸ್ ಯು, ಬಂದು ನಿಮಗೆ ವಿಶ್ ಮಾಡೋರು, ಸರ್ ಖುಷಿ ಆಯ್ತು ನಿಮ್ಮನ್ನು ನೋಡಿ ಅಂತೆಲ್ಲ ಹೇಳ್ತಾ ಇದ್ರು. ವೆನ್ ಯು ಲುಕ್ ಅಟ್ ಯುವರ್ ಸೆಲ್ಫ್, ಯಾಕೆ ಜನ ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡ್ತಾರೆ ಅಂತ ಯಾವ ಥರ ಅನಿಸಿದ್ಯಾ? ಅದಕ್ಕೆ ಉತ್ತರ ಕಂಡಿಡ್ಕೊಂಡಿದ್ದೀರಾ? ಸರ್, ಅವ್ರು ಎಷ್ಟು ನನಗೆ ಪ್ರೀತಿ ತೋರಿಸ್ತಾ ಇದ್ದಾರೋ, ನನ್ನ ಮನಸ್ಸಲ್ಲಿ ನಾನು ಪ್ರಾಮಾಣಿಕವಾಗಿ ನಾನು ಅಷ್ಟೇ ಅವರಿಗೆ ಸೇವೆ ಮಾಡಬೇಕು ಅನ್ನುವಂಥ ಬಯಕೆ ಇದೆ, ಮತ್ತು ಅಷ್ಟೇ ಪ್ರಾಮಾಣಿಕತೆ ನಾನು ಕೆಲಸ ಮಾಡಿದ್ದೀನಿ. ಬಹುಶಃ ಅದೊಂದು ಅನ್ಸುತ್ತೆ. ಎರಡನೇದು, ನನ್ನ ನಿಜವಾಗ್ಲೂ ಗೊತ್ತಿಲ್ಲ ಯಾವ ಜನ್ಮದಲ್ಲಿ ನಾನು ಏನು ಪುಣ್ಯ ಮಾಡಿದ್ದೆ ಅಂತ. ನನಗೆ ಇಷ್ಟು ಪ್ರೀತಿ ವಿಶ್ವಾಸ ನಮ್ಮ ಕ್ಷೇತ್ರದ ಜನ ನಾನು ಎಲ್ಲಿ ಹೋದ್ರೂ ಕೂಡ ಕೊಟ್ಟಿದ್ದಾರೆ. ಅದು ನನಗೊಂದು ಬಹಳ ದೊಡ್ಡ ಒಂದು ಆಸ್ತಿ. ಇದು ನನ್ನಲ್ಲಿ ಆಗಿರುವಂಥ ವ್ಯತ್ಯಾಸ ನಾನು ಹೇಳ್ತಿರೋದು. ನನ್ನಲ್ಲಿ ಆಗಿಲ್ದರೆ ಇರೋದು ಯಾವುದು ಅಂತಂದ್ರೆ,
ನಾನು 5 ವರ್ಷದ ಹಿಂದೆ ಹರೀಶ್ ಯಾವ ತೇಜಸ್ವಿ ಇದ್ನೋ, ನನ್ನ ಸ್ನೇಹಿತರ ಜೊತೆಗಿರ್ಬೋದು, ನನ್ನ ಲೈಫ್ ಸ್ಟೈಲ್ ಇರ್ಬೋದು, ಅದರಲ್ಲಿ ನಾನು MP ಆಗೋಕ್ಕಿಂತ ಮುಂಚೆ ಹೇಗಿದ್ದೆ, MP ಆದಮೇಲೆ ಹೇಗಿದ್ದೀನಿ, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ನಾನು ಹಾಕುವಂಥ ಬಟ್ಟೆ ಇರ್ಬೋದು, ನನ್ನ ಲೈಫ್ ಸ್ಟೈಲ್ ಇರ್ಬೋದು, ಇದು ಯಾವುದರಲ್ಲೂ ಕೂಡ ಯಾವುದೇ ಬದಲಾವಣೆ ಬಂದಿಲ್ಲ, ಬರೋದೂ ಇಲ್ಲ. ಏಕೆಂದರೆ ನಮಗೊಂದು ರೀತಿ ಹಿಂಗೆ ಜೀವನ ಮಾಡಬೇಕು ಅನ್ನೋದು ಒಂದು ಮನೇಲಿ ಕಲ್ಸ್ಕೊಂಡು ಬಂದಿದ್ದಾರೆ, ಅದೊಂದು ರೀತಿ ನಾವು ಬೆಳ್ಕೊಂಡು ಬಂದಿದೆ. MP ಆಗೋದಕ್ಕಿಂತ ಮುಂಚೆ ನಾನು ನನ್ನ ಫ್ರೆಂಡ್ಸ್ ಇದ್ದರು ನನ್ನ ಸ್ಕೂಲ್ನಲ್ಲಿ, ಇದರಲ್ಲಿ ಅವರೇ ಇವತ್ತಿಗೂ ನನ್ನ ಫ್ರೆಂಡ್ಸು. ಇವತ್ತಿಗೂ ಕೂಡ ನಾನು ಅವತ್ತು ಯಾವ ರೀತಿ ನನ್ನ ವೈಯಕ್ತಿಕ ಯೂಸೇಜಿಗೆ ನಂದು ಮಾರುತಿ ಸ್ವಿಫ್ಟ್ ಕಾರ್ ಇತ್ತು, ನಾನು ವಕೀಲನಾಗಿ ನಾನು ಅದರಲ್ಲೇ ಓಡಾಡ್ತೀನಿ, ನಾನು ಪರ್ಸನಲ್ ಆಗಿ ಹೋಗ್ಬೇಕು ಅಂತಂದಾಗ. ಸೊ ಇನ್ ಟರ್ಮ್ಸ್ ಆಫ್ ಲೈಫ್ ಸ್ಟೈಲ್ ಯಾವುದೇ ಚೇಂಜ್ ಆಗಿಲ್ಲ. ಬಯಸದೆ ಬಂದ ಭಾಗ್ಯ 2019ರಲ್ಲಿ. ಈಗ ಏನಾದರೂ ಮನಸ್ಸಲ್ಲಿ ಯಾವುದನ್ನು ಬಯಸುತ್ತಿದೆಯಾ ಒಂದು ಭಾಗ್ಯವನ್ನು? ರಾಜಕಾರಣದಲ್ಲಿ, ಸಾರ್ವಜನಿಕ ಜೀವನದಲ್ಲಿ ಯು ಶುಡ್ ಟೇಕ್ ಇಟ್ ಒನ್ ಡೇ ಅಟ್ ಅ ಟೈಮ್. ಪ್ರತಿ ದಿವಸ ನೀವು ಎದ್ದಾಗ ಇವತ್ತು ಅವಕಾಶ ಇದೆ, ಜನರು ನಮಗೊಂದು ಆಶೀರ್ವಾದ ಮಾಡಿದ್ದಾರೆ, ಅವತ್ತು ಏನು ನೀವು 100% ಕೊಡೋಕ್ಕಾಗತ್ತೆ ಅದನ್ನು ಕೊಡಬೇಕು. ಪ್ರತಿದಿನ ಪ್ರೂವ್ ಮಾಡ್ಕೋಬೇಕು. ಎವ್ರಿ ಡೇ ಇಸ್ ಅ ಪ್ರೂಫ್, ಎವ್ರಿ ಡೇ ಇಸ್ ಅ ಪ್ರೂಫ್. ನಾನು ಓದಂಥ ಸ್ಕೂಲ್ನಲ್ಲಿ ಒಂದು ಟ್ಯಾಗ್ ಲೈನ್ ಇತ್ತು, ಪ್ರೈಮರಿ ಸ್ಕೂಲ್ನಲ್ಲಿ, ವಾಟ್ ಎವರ್ ಐ ಡೂ ಐ ವಿಲ್ ಡೂ ಇಟ್ ವೆಲ್ ಅಂತ. ಸೊ ಈಗ ಏನೇ ನಾವು ಮಾಡಿದ್ರು ಕೂಡ ಅದನ್ನು ಚಂದ ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಅದಕ್ಕೆ ನಾವು 100% ಕೊಡಬೇಕು ಅನ್ನೋಂಥದ್ದು ಇಟ್ಸ್ ಆಕ್ಚುಲಿ ಮೈ ಫಿಲಾಸಫಿ. ನಾನೀಗ ಒಂದು ಇಂಟರ್ವ್ಯೂ ಮಾಡಬೇಕು ಅಂತಂದ್ರೂ ಕೂಡ ಅದಕ್ಕೂ ಕೂಡ ಒಂದು ತಯಾರಿ ಮಾಡಬೇಕು, ಅದನ್ನು ಚೆನ್ನಾಗಿ ಮಾಡಬೇಕು. ನಾವು ಒಂದು ಪ್ಯಾಂಫ್ಲೆಟ್ ರೆಡಿ ಮಾಡಿದ್ರು ಕೂಡ ಅದರ ಡಿಸೈನ್ ಹೇಗಿರಬೇಕು, ಬರವಣಿಗೆ ಹೇಗಿರಬೇಕು, ಅದರಲ್ಲಿ ನಾನು ಐ ಟ್ರೈ ಟು ಡೂ ಮೈ ಬೆಸ್ಟ್. ಸೊ that's the whole philosophy. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.